ಇದರಲ್ಲಿ ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ, ಅಂದರೆ ಹೊರದೇಶಕ್ಕೆ ಹೋಗ್ತಾ ಇಲ್ಲ. ಇರಾನ್, ಇಸ್ರೇಲ್ ಮತ್ತು ಬೇರೆ ಕಡೆ ಎಲ್ಲ ಯುದ್ಧ ಆಗ್ತಿರೋದ್ರಿಂದ ಮಿಡ್ಲ್ ಈಸ್ಟ್ ಕಂಟ್ರೀಸ್ನಲ್ಲೆಲ್ಲ ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ. ಇನ್ನು ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲೂ ಲಾಕ್ ಆಗಿರೋದ್ರಿಂದ ಯುರೋಪ್ ಕಂಟ್ರೀಸ್ಗೆಲ್ಲ ಹೋಗ್ತಾ ಇಲ್ಲ. ಹಾಗಾಗಿ ಪ್ರೊಡಕ್ಷನ್ ಜಾಸ್ತಿ ಇದೆ, ಪ್ರೊಡಕ್ಷನ್ ಚೆನ್ನಾಗಿ ಬರ್ತಾ ಇದೆ. ಲಕ್ಷಾಂತರ ಬಂಡವಾಳ ತಿನ್ನುತ್ತೆ ಪರ್ ಡೇಗೆ ಇದು ಫೀಡು ಎಲ್ಲ. ಬಟ್ ಅದು ನಮಗೆ ಅದರಿಂದ ಏನು ಆದಾಯ ಏನು ಅಷ್ಟೊಂದು ಬರ್ತಾ ಇಲ್ಲ. ಈಗ ರೇಟ್ ನೋಡಿದ್ರೆ 460 ಪೈಸೆ ಇದೆ, ಮತ್ತು ಅದರಲ್ಲಿ 50 ಪೈಸೆ ಮೈನಸ್ ಬೇರೆ ಕೇಳ್ತಾರೆ. ಏನು ಅಷ್ಟೊಂದು ವರ್ಕೌಟ್ ಆಗ್ತಾ ಇಲ್ಲ, ಏನು ಉಳಿತಾ ಇಲ್ಲ. ಎಷ್ಟು ದಿನದಿಂದ ಕುಂಠಿತ ಆಗಿದೆ ರೇಟ್? ಇವಾಗ ಒಂದು 15 ದಿನದಿಂದನೂ ಕಡಿಮೆ ಆಗ್ತಾ ಬಂತು ಸರ್. 7 ರೂಪಾಯಿ ರೇಟ್ ಇತ್ತು, ಅವಾಗ ಸ್ವಲ್ಪ ಆದಾಯ ಅಂತ ಚೆನ್ನಾಗಿ ಬಂತು. ಅವಾಗ ದಿನಕ್ಕೂ ಇಳಿತಾ ಈಗ ಒಂದು 15 ದಿನದಿಂದನೂ ಭಾಳ ಕಡಿಮೆ ಆಗಿದೆ ಸರ್. 400 ರೂಪಾಯಿ ಬಂದಿದೆ. ಮತ್ತು ನಮ್ಮ ಹತ್ರನೂ 50 ಪೈಸೆ ಮೈನಸ್ ಕೇಳ್ತಾರೆ. ಸ್ಥಳೀಯವಾಗಿ ಏನಾದರೂ ಮಾರ್ಕೆಟಿಂಗ್ ಏನಾದರೂ ಮಾಡ್ತೀರಾ? ಸ್ಥಳೀಯವಾಗಿ ಅಂದರೆ ಸರ್ ಇಲ್ಲೆಲ್ಲ ಲೋಕಲ್ ಆಗಿ ಮ್ಯಾಕ್ಸಿಮಮ್ ಅಂದರೆ 1,000 1,500 ಮುಟ್ಟೋವರೆಗೆ ಹೆಚ್ಚಾಯ್ತು ಸರ್. ಅಷ್ಟೂ ಹೋಗಲ್ಲ. ನಾವೆಲ್ಲ ಬೆಂಗಳೂರು, ತುಮಕೂರು, ಬಳ್ಳಾರಿ ಈ ಕಡೆ ಎಲ್ಲ ಕಳಿಸೋದ್ರಿಂದ ದೊಡ್ಡ ಗಾಡಿ ಬರುತ್ತೆ. 1 ಲಕ್ಷ 1.5 ಲಕ್ಷ ತುಂಬಂಥ ಗಾಡಿ ಬರ್ತವೆ. ಹೀಗಾಗಿ ಏನು ಅಷ್ಟೊಂದು ವರ್ಕೌಟ್ ಆಗ್ತಾ ಇಲ್ಲ. ಕಳೆದ 15 ದಿನದಿಂದ ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಲಾಸ್ ಆಗ್ತಾ ಇದೆ? ಸೊ ಒಂದು ದಿನಕ್ಕೆ ಏನಿಲ್ಲ ಅಂದರೂ 2.5 ಲಕ್ಷ ರೂಪಾಯಿ ಫೀಡೇ ತಿನ್ನುತ್ತೆ. ಶೆಡ್ಡಿಂದ 60,000 ಕೋಳಿಗೆ 2,34,000 ರೂಪಾಯಿ ಫೀಡೇ ತಿನ್ನುತ್ತೆ. ಅದ್ರ ಮೇಲೆ ಲೆಕ್ಕ ಹಾಕೊಂಡ್ರೆ ದಿನ ಒಂದು 20-30 ಸಾವಿರ ಲಾಸ್ ಆಗುತ್ತೆ. ಮೊಟ್ಟೆ ಉತ್ಪಾದನೆ ಸದ್ಯ ಎಷ್ಟಿದೆ ಸರ್ ನಿಮ್ಮಲ್ಲಿ ಈಗ? ಇವಾಗ 55-66 ಸಾವಿರ ಮೊಟ್ಟೆ ಬರುತ್ತೆ. 60,000 ಕೋಳಿ ಇದೆ ಸರ್. 55-56 ಸಾವಿರ ಮೊಟ್ಟೆ ಬರ್ತಾ ಇದೆ ಒಂದಿನಕ್ಕೆ. ಸರ್ ನಿಮ್ಮ ಹೆಸರು? ದರ್ಶನ್, ಯಾವ ಫಾರಮ್ಮು? DKT.